ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೆಸರು ಪ್ರೀತಿ ಶಶಿಧರ್ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಇವತ್ತು ನಮ್ಮ ಅಜ್ಜಿ ಊರು ಸಾಗರಗೆ ಬಂದಿದ್ದೀವಿ. ಸೊ ಇಲ್ಲಿ ಮಾರಿಕಾಂಬಾ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಫ್ರೈಡೇ ಬೇರೆ, ಸೊ ರಶ್ ಇರತ್ತೆ ಅಂತ ಹೇಳ್ಬಿಟ್ಟು ಬೇಗ ಎದ್ಬಿಟ್ಟು ಬೇಗ ಬಂದ್ವಿ. ಆ್ಯಕ್ಚುಲಿ ನಾನಂತೂ ಮಲ್ಗೆ ಇಲ್ಲ, ಬಟ್ ನಮ್ಮನೇಲಿ ಇಬ್ಬರು ಇದ್ದಾರೆ. ಅವ್ರು ಎದ್ದು ಬರೋಕ್ಕೆ ಲೇಟ್ ಆಯಿತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ದರ್ಶನ. ಇಲ್ಲಾಂದರೆ ನಮ್ಮದು ಒಂದು 6 ಗಂಟೆ ಒಳಗೆ ಮುಗ್ದೋಗ್ತಾ ಇತ್ತು. ಸೊ ವಾಟ್ ಎವರ್. ನಿಂಗೆ ಗೊತ್ತಾ? ನಿಂಗೆ ಗೊತ್ತಿಲ್ಲ. ಬೆಳಗ್ಗೆ ಯಾರು 4 ಗಂಟೆಗೆ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ. ಮಾಡ್ತಾರೆ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಎಸ್ ಗೈಸ್, ನಾನು ಪ್ರಸಾದ ತಗೊಂಡಿದ್ದೀನಿ. ಆಲ್ ಇನ್ ಒನ್ ಸೆಟ್ ಪ್ರಸಾದ ಪ್ಲಸ್ ಲಡ್ಡು ಪ್ರಸಾದ. ಸೊ ನೀವು ತಿನ್ನಿ, ನೀವು ಬ್ಲೆಸ್ಸಿಂಗ್ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರೋಗ್ರಾಮ್ ಇಲ್ಲಿಗೆ ನಾನು ಕರ್ಕೊ ಹೋಗ್ತೀನಿ, ಬನ್ನಿ. ಹಾಯ್ ಗಾಯ್ಸ್, ಇವಾಗ ನಾವು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅಲ್ಲಿದ್ದಾರಲ್ಲ, ಅವ್ರು ಯಾರಂತ ಗೆಸ್ ಮಾಡಿಬಿಡಿ. ಹಾಗೆ ಹೋದರೆ ದರ್ಶನಕ್ಕೆ ಹೋಗೋದಂತೆ. ಸೀಳೆಲ್ಲ ಮಣಿ ಕಟ್ಟಿದ್ದಾರೆ. ಇವಾಗ ನಾವು ಕೆಳದಿ ಟೆಂಪಲ್ಗೆ ಬಂದಿದ್ದೀವಾ, ಬನ್ನಿ ಏನಿದೆ ತೋರಿಸ್ತೀನಿ. ಸ್ಟೆಪ್ಸ್ ಇದೆಯಾ, ಆಮೇಲೆ ಗೇಟ್ ಮೇಲೆ ಕೆಳದಿ ಟೆಂಪಲ್ ಅಂತ ಬರೆದಿದ್ಯಾ, ಇಲ್ಲೆಲ್ಲ ಗಾರ್ಡನ್ ಇದೆಯಾ. ಗಾರ್ಡನ್ ಕೆಳಗೆಲ್ಲ ಲೀಫ್ ಬಿದ್ದಿದೆಯಾ. ಇಲ್ಲಿ ದೊಡ್ಡ ಮರ ಇದೆ. ಇಲ್ಲಿ ರಾಮೇಶ್ವರ ದೇವಾಲಯ ಕೆಳದಿ ಇದೆ. ಹೀಗೆ ಬಂದರೆ ಈ ಥರ ಇದೆ. ಕ್ಲೋಸ್ ಆಗಿದೆ ಗೈಸ್ ಟೆಂಪಲ್, ಬಟ್ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ನೋಡಿ ಗೈಸ್, ಚೈನಲ್ಲಿ ಮಾಡಿದ್ದಾರೆ, ಚೈನ್ ಶೇಪ್ ಮಾಡಿದ್ದಾರೆ ಮರದಲ್ಲಿ. ಗೈಸ್, ಹೀಗೆ ಬಂದರೆ ಇಲ್ಲಿ ಟೆಂಪಲ್ ಇದೆಯಾ, ಇದು ನೋಡಿ ಗಂಡ ಬೇರುಂಡ. ಇದು ಕೆಳದಿ ನಾಯಕರ ಅದೇ ಲಾಂಛನ ಅಂತೆ. ಇದು ನವಗ್ರಹ ಅಂತೆ. ಆ್ಯಂಡ್ ಇದು ಮತ್ತು ಇದು ಕಾಂಪ್ಲಿಕೇಟೆಡ್ ನಾಟ್ ಅಂತೆ. ಹಾಗೆ ಇಲ್ಲೆಲ್ಲ ಬಂದರೆ ಇಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಒಳಗೆ ದೇವರಿದ್ದಾರೆ, ನಮಸ್ಕಾರ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಗಣಪತಿ. ಇದು ವೀರಭದ್ರ ದೇವರು ಅಂದರೆ ಇವರಿದ್ದಾರೆ. ಇಲ್ಲಿ ನೋಡಿ, ಪ್ರತಿಯೊಬ್ಬರು ಅದರಲ್ಲಿ ಗಿಳಿ ಥರ ಕಾಣಿಸ್ತಿದೆ. ಇಲ್ಲಿ ಸ್ನೇಕ್,
ಸಿ ಆಮೇಲೆ ಅದ್ರ ಹೆಸರು ಯಾಲಿ ಅಂತೆ, ಯಾಲಿ ಯಾಲಿ. ಆಮೇಲೆ ಇಲ್ಲಿ ಕೂಡ ಇದೆ, ಸಿ ಅದ್ರಲ್ಲಿ ಪಲ್ಲಿ ಥರ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ಸ್ನೇಕ್, ಅಲ್ಲಿ ಹಂಸ ಇದೆ. ಇದ್ರದ್ದು ಜಸ್ಟ್ ಮುಖನ ಮನೆ ಮುಂದೆ ದೃಷ್ಟಿಗೆ ಅಂತ ಹಾಕೋತೀವಲ್ಲ, ಇದೂ ಅಷ್ಟೆ ಅಲ್ವಾ. ಸೊ ಫುಲ್ ಬಾಡಿ ಅದು, ಇದು ಫುಲ್ ಬಾಡಿ ಅದು. ಬಟ್ ಆ್ಯಕ್ಚುಲ್ ರೀಸನ್ ಏನಂದರೆ ನಮಗೆ ದೃಷ್ಟಿ ಆಗಬಾರ್ದು ಅಂತ ಹಾಕೋತೀವಲ್ಲ, ಬಟ್ ಆ ದೃಷ್ಟಿಗಿಂತ ಅದು ಗಾರ್ಡಿಯನ್ ಅಂತೆ ಆ ಕಾಲದ್ದು. ಸೊ ಅವರು ನಮ್ಮನ್ನ ಪ್ರೊಟೆಕ್ಟ್ ಮಾಡಲಿ, ನಮ್ಮ ಏಂಜಲ್ಸ್ ಥರ ನಮ್ಮನ್ನ ಪ್ರೊಟೆಕ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅದು ಹಾಕ್ಕೊಳ್ಳೋದು. ನಾವು ದೃಷ್ಟಿಗೊಮ್ಮೆ ಅಂತ ಅಂದ್ಕೊತೀವಿ. ಇದು ಹನುಮಾನ್ ಅಂತೆ, ಸಭಾ ಹನುಮಾನ್ ಅಂತೆ, ರಾಯಲ್ ಹನುಮಾನ್ ಅಂತೆ. ದೊಡ್ಡ ದೊಡ್ಡ ಕಿವಿ ಇರೋದು ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತೆ. ಸೊ ಅದ್ರ ಟೇಲ್ ಕಾಣಲ್ಲ, ಆ್ಯಂಡ್ ಅದ್ರ ಮುಖನ ಟೇಲ್ ಏನಕ್ಕೆ ಕಾಣಲ್ಲ ಅಂದರೆ ಅದು ರಾಯಲ್ ಆಗಿದೆ ಅಲ್ಲ, ಸೊ ಅದಕ್ಕೆ. ಆ್ಯಂಡ್ ಹೆಂಗೆ ಫೀಚರ್ ಐಡೆಂಟಿಫಿಕೇಶನ್ ಮಾಡ್ತಾರೆ ಅಂದರೆ ಮುಖ ಮಂಕಿ ಮುಖ ಥರ ಇದೆ, ಆಮೇಲೆ ಸಿಟ್ಟಿಂಗ್ ಪೋಸ್ಚರ್ ಅಂತ, ಆಮೇಲೆ ಇವರಿಬ್ಬರು ಸೇವಕರಂತೆ. ಹ್ಯೂಮನೈಸ್ ಮಾಡ್ತಾ ಇದ್ರಂತೆ ಮುಖನ ಜಾಸ್ತಿ, ನಂಬಕ್ಕಾಗಲ್ಲ. ಅದೇ ಅದು ಗೈಸ್. ಇಲ್ಲಿ ಚೌಕಬಾರ ಆಡಿಸಿದೆ ನೋಡಿ ಗೈಸ್. ಹಿಂಗೆ ಬಂದರೆ ಇಲ್ಲಿ ಮಹಾಗಣಪತಿ ದೇವರಿದ್ದಾರೆ ಅಂತ, ಇಲ್ಲೂ ಏನೋ ಬರ್ತಿದ್ದಾರೆ ಗೈಸ್. ಗೈಸ್ ಈ ಫ್ಲವರ್ ಎಷ್ಟು ಚೆನ್ನಾಗಿದೆ ಅಲ್ಲ, ನೀವು ಹಂಗೆ ಝೂಮ್ ಮಾಡಿದ್ರೆ ಸೀರಿಯಸ್ ಬನಾನಾ, 2 ಡಜನ್ ಬನಾನಾ. ಗೈಸ್ ಹಿಂಗೆ ಬಂದರೆ ಇದೊಂದು ಸ್ತಂಭ ಇದೆಯಾ, ಇಲ್ಲಿ ಮಧ್ಯದಲ್ಲಿ ಗಣಪತಿನ ಹಾಗೆ ಝೂಮ್ ಮಾಡಿದ್ರೆ ಇಲ್ಲಿ ಮಧ್ಯದಲ್ಲಿರೋದು ಕೆಳದಿ ಚೆನ್ನಮ್ಮ ಅಂತ, ಆ ಕಡೆ ಈ ಕಡೆ ಇರೋದು ಅವ್ರ ಮಕ್ಕಳು ರಾಜರಾಣಿ ಅಂತ. ಇಲ್ಲಿಂದ ನೋಡಿದ್ರೆ ಅಲ್ಲಿ ನಂದಿ ಕಾಣುತ್ತೆ ನೋಡಿ. ಆ್ಯಂಡ್ ಇದು ಕಾಲಭೈರವ ಅಂತ. ಹೆಸರು ರಾಜರಂತೆ, ನರಬಲಿ ಕೊಡುವಾಗ ಇವ್ರಿಗೆ ಪಾಪ ಸುತ್ಕೋಬಾರ್ದು ಅಂತ ಹೇಳ್ಬಿಟ್ಟು ತುಳ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರಂತೆ. ಅಲ್ಲಿಂದ ಮುಂದೆ ಹೋದರೆ ಇಲ್ಲೂ ಆಟಾಡ್ತಾಯಿದ್ರು ಗಾಯ್ಸ್. ಇಲ್ಲೂ ಲೆಕ್ಕಾಚಾರ ಬರ್ತಿದ್ದಾರೆ. ಅದನ್ನು ಹೇಳಿದ್ದು ಏನು ಲೆಕ್ಕಾಚಾರ ಇದು ಗೊತ್ತಿಲ್ಲ. ಆ ಕಡೆ ಮಹಾಗಣಪತಿ ಇದೆ ಗಾಯ್ಸ್, ಈ ಕಡೆ ಶಿವಲಿಂಗ, ವೀರಭದ್ರ ದೇವರು. ಇಲ್ಲೇ ಪ್ರಸಾದ ಇಟ್ಟು ಹೋಗಿದ್ದಾರೆ ತಗೊಳ್ಳಿ ಅಂತ. ಇಲ್ಲೆಲ್ಲ ಜಗ್ಲಿ ಇದೆ. ನಮ್ಮ ಅಜ್ಜಿ ಮನೇಲಿ ಜಗ್ಲಿ ಇತ್ತು, ಇವಾಗಿಲ್ಲ, ರಿನೋವೇಷನ್ ಆಗಿದೆ. ಇದೆಲ್ಲ ಆಟ ಇರೋದು ಕವಡೆ. ಸಿ ದೊಡ್ಡ ಪ್ರಮಾಣದಾಗ ಹಾಕಿ ಕಟ್ಟೋದು ಅವಾಗ. ಈಗ ಕಟ್ಟಲ್ಲ. ಈಗ ಇವರಿಬ್ರು ನಾನು ಎಲ್ಲೋದ್ರು ಕರಡಿ ಥರ ಬಂದು ಕುತ್ಕೊಬಿಡ್ತಾರೆ, ಆಮೇಲೆ ನನಗೆ ಕರಡಿ ಅಂತಾರೆ. ಯಾಕೆ ಅಂತ ಗ್ರೀನ್ ಎಂಬಸಿ ಬರ್ತಾ ಇದೀವಿ, ಇವಳು ಬಿಡ್ತಾ ಇಲ್ಲ ನಂಗೆ ಊಟ ಮಾಡೋಕ್ಕೆ, ಹಿಂಸೆ ಕೊಡ್ತಾ ಇದ್ದಾಳೆ. ಗಾಯ್ಸ್ ಗ್ರೀನ್ ಎಂಬಸಿ ಬಂದುಬಿಟ್ಟು ಊಟ ಮಾಡಿದ್ವಿ ಆಯಿತಾ. ನನಗೆ ನಿಜ ಎಷ್ಟು ಸುಸ್ತಾಗಿತ್ತು ಅಂತಂದರೆ ನನ್ನ ಕಣ್ಣೆಲ್ಲ ಬ್ಲರ್ ಆಗಿತ್ತು, ಅಷ್ಟು ಸುಸ್ತಾಗಿತ್ತು. ಊಟದ ಒಂದು ತುತ್ತು ತಿಂತಿದ್ದಂಗೆ ಫುಲ್ ಕ್ಲಾರಿಟಿಯಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಎನರ್ಜಿ ಬಂತು, ಅಷ್ಟು ಸುಸ್ತಾಗಿತ್ತು. ಇವಾಗ ಹೋಗಿ ನಮ್ಮ ರಿಲೇಟಿವ್ಸ್ ಮನೆಗೆ ನೆಕ್ಸ್ಟ್ ಜಾತ್ರೆ ಸುತ್ತಾಡಕ್ಕೆ ಹೋಗೋಣ. ಫುಲ್ ಸುಸ್ತಾಗ್ಬಿಟ್ಟಿದೆ ಗಾಯ್ಸ್. ಟ್ರಿಪ್ ಮಾಡೋದು ಬಿಟ್ಟು ನಾವು ರೋಡಲ್ಲಿ 3 ಜನ ಮಲ್ಕೊಬಿಟ್ಟಿದ್ದೀವಿ. ನಾನು ಇಲ್ಲಿ ಮಲಗಿದ್ದೀನ ಬ್ಯಾಕ್ ಸೀಟಲ್ಲಿ, ಡೆಲ್ಲಿ ನೋಡಿ ಎಷ್ಟೊಂದು ಜನ ಕಿಡ್ನಾಪ್ ಆಗಿದ್ದಾರೆ. ಸೊ ಇವತ್ತು ಯಾರ್ಯಾರ ಜೊತೆ ಬಂದಿದ್ದೀವಿ ಅಂದರೆ ಇಡೀ ಫ್ಯಾಮಿಲಿ ಬಂದಿಲ್ಲ, ಒಂದು ಸ್ವಲ್ಪ ಫ್ಯಾಮಿಲಿ ಬಂದಿದೆ. ಸೊ ಇವಳು ಮಿಲಿ ಅಂತ, ಅವ್ರಿಗೆ ಗೊತ್ತಾ ತಂಬೂರಿ ಬಾರಿಸ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಯಾರಿದ್ದಾರೆ ಕಣ್ಣೋಡಿ, ಅಲ್ಲಿ ಗೋಲ್ಗಪ್ಪ ತಿಂತಾ ಇದ್ದಾಳೆ. ಸೊ
ಇವಾಗ ಜಸ್ಟ್ ಇದು ಪರ್ಚೇಸ್ ಮಾಡಿದ್ವಿ. ಆಕ್ಚುಲಿ ನಾವು ಜಾತ್ರೆ ಸುತ್ತಾ ಇದೀವಿ. ಸೊ ಇವಾಗ ಜಸ್ಟ್ ಇದು ಪರ್ಚೇಸ್ ಮಾಡಿದ್ವಿ. ಬಾರಿಸಿದಂಗೆ ಅಂತ ಗೊತ್ತಿಲ್ಲ, ಬಟ್ ಬಾರಿಸ್ತಾ ಇದ್ದೀವಿ. ನಂಗೆ ಬೇಡ, ಬೇಡ, ಒಂದೇ ಒಂದು ಬೇಡ, ನಿಮಗೆ ಫಸ್ಟ್ ಕೊಡ್ತೀವಿ. ಬೇಡ. ಆ್ಯಂಡ್ ಅವರೆಲ್ಲ ಬಿಸಿ ಇದ್ದಾರೆ, ಆಮೇಲೆ ಪರ್ಚೇಸ್ ಮಾಡಿಸ್ತಾರೆ. ನಮ್ಮ ಭಾವ ಚೆನ್ನಾಗಿ ಬಾರಿಸ್ತೀನಿ ಅಂತ ಬಾರಿಸ್ತಿದ್ದಾರೆ. ಒಂದು ನಿಮಿಷ. ಬಾರಿಸ್ತಾರೆ ಅನ್ಕೋಬೇಡಿ, ಬಿಕಾಸ್ ಅವ್ರು ಅಷ್ಟೇ ಹೇಳ್ಕೊಟ್ಟಿದ್ದು ನಮಗೆ ಅಲ್ಲಿ ತಗೊಳ್ಳುವಾಗ. ಅಲ್ಲಿ ಕಾನ್ಸರ್ಟ್ ನಡೀತಾ ಇದೆಯಾ, ಮುಗಿಸ್ಕೊಂಡು ಇವಾಗ ಆಟಾಡಕ್ಕೆ ಹೋಗ್ತೀವಿ. ಗಾಯ್ಸ್, ಇದು ಕೆರೆ ಏರಿಯಾ ಆಯ್ತಾ, ಇದು ಗಣಪತಿ ಕೆರೆ ಅಂತೀವಿ. ಸೊ ನಾವು ಸಣ್ಣಕ್ಕೆ ಇಲ್ಲಿ ಬರ್ತಾ ಇದ್ದಾಗ ಇಲ್ಲೊಂದು ದೊಡ್ಡ ಮರ ಐತಿ ಈ ಕಡೆ ಸೈಡು ಆಯ್ತಾ. ಆ ಮರದ್ದು ಕತೆ ಏನಪ್ಪ ಅಂತಂದ್ರೆ, ಆ ಕತೆ ಏನು ಅಂತಂದ್ರೆ, ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇದು ಯಾರೇ ಅಕ್ಕ, ನಮ್ಮ ಅಜ್ಜಿ ಈ ಊರವ್ರು ಆಯ್ತಾ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಕಾಣಿಸ್ತದೆ ಇವರು. ಸೊ ನಮ್ಮ ಅಜ್ಜಿದು ರಿಲೇಟಿವ್ ಯಾರಂತ ನಂಗೆ ಸರಿಯಾಗಿ ನೆನಪಿಲ್ಲ. ಸೊ ಏನಾಯಿತು ಅಂದರೆ, ಆವಾಗ ಅವರೆಲ್ಲ ಚಿಕ್ಕಗಿರುವಾಗ ಅಲ್ಲಿ ಒಂದು ಏನೇ ಅದು ಕಾಡ್ಗೆ ಮಾಡ್ತಾರಲ್ಲ, ಅದ್ರ ಹೆಸ್ರು ಹೇಳಂತಿತ್ತು. ಏನೋ ಗಾಯ್ಸ್ ಕಾಡ್ಗೆ ಮಾಡ್ತಾರೆ, ಅದ್ರ ಹೆಸ್ರು ಗೊತ್ತಾದ ನೆನಪಾದ್ರೆ ಹೇಳ್ತೀನಿ. ಸೊ ಆ ಹೂ ಬೀಳ್ತಾ ಆಯ್ತಾ, ಅದನ್ನ ಅವರು ತಗೊಳ್ತಾ ಇದ್ರು. ಅದ್ರದ್ದು ಸ್ಮೆಲ್ಲೇ ಸಕ್ಕದಾಗಿರ್ತಾ ಇತ್ತು. ಅಂದರೆ ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ ಆ ಹೂವು. ಸೊ ಅದನ್ನ ಆರ್ಸಕ್ಕೆ ಬಂದಿದ್ರು. ಎಲ್ಲ ಬಗ್ಗೆ ಆರಿಸ್ತಾ ಇರುವಾಗ ಯಾರೋ ಹಿಂದೆಯಿಂದ ಅವರಿಗೆ ದಬ್ದಂಗೆ ಆಯ್ತಂತೆ. ಸೊ ಅವರು ಬಿಡು ಹೋಗ್ಲಿ ಅಂತ ಇಲ್ಲೇ ಯಾವುದೋ ಒಂದು ಮರ, ಓಕೆನಾ. ಆವಾಗ ಇಷ್ಟು ನೀಟಾಗಿ ಮೇಂಟೆನೆನ್ಸ್ ಇರಲಿಲ್ಲ, ಎಲ್ಲ ಬಿದ್ದೋಗಿತ್ತು. ಸೊ ಹಂಗಾಗಿತ್ತು. ಅವರೆಲ್ಲ ಆರಿಸಿದಾಗ ದಬ್ದಂಗೆ ಆಯ್ತಂತೆ. ಆಮೇಲೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು, ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ರಂತೆ. ಆಮೇಲೆ ಅವರಿಗೆ ಜ್ವರ ಜಾಸ್ತಿ ಆಯ್ತಂತೆ, ಹುಷಾರು ತಪ್ತಾ ಇತ್ತಂತೆ. ಆವಾಗಿನ ಕಾಲದಲ್ಲಿ ಡಾಕ್ಟರ್ಸ್ ಕೂಡ ಇರ್ತಾ ಇರಲಿಲ್ಲ ಆವಾಗಿನ ಕಾಲದಲ್ಲಿ. ಸೊ ಅವರಿಗೆ ಸ್ವಲ್ಪ ದಿನ ಆದಮೇಲೆ ಅವರಿಗೆ ಕಣ್ಣೀಟಾಗಿ ಕಾಣಿಸ್ತಾ ಇರಲಿಲ್ಲ, ಜ್ವರ ಫುಲ್ ಜಾಸ್ತಿ ಆಗಿತ್ತು, ಯಾರು ಏನು ಕ್ಯೂರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ನೋಡಿದ್ರೆ, ಅವ್ರ ಬೆನ್ನ ಮೇಲೆ ಹಿಂಗೆ 5 ಫಿಂಗರ್ ಪ್ರಿಂಟ್ಸ್ ಬಿದ್ದಿತ್ತಂತೆ. ಅವತ್ತವ್ರಿಗೆ ತಪ್ದಂಗೆ ಆಯ್ತಲ್ಲ, ಅದು ಯಾವುದೋ ದೆವ್ವ. ಸೊ ಅದು ಸ್ಟೋರಿ ಇಷ್ಟ ಆಗ್ತಿತ್ತು. ಸೊ ಅಲ್ಲಿ ನಾವು ಇಲ್ಲಿ ಅಜ್ಜಿ ಮನೆಗೆ ಬಂದಾಗ ಯಾವಾಗಲೂ ನಮ್ಮ ಅಜ್ಜಿ ನನಗೆ ಆ ಸ್ಟೋರಿ ಹೇಳ್ತಾ ಇದ್ರು. ನಮಗೆಲ್ಲ ಫುಲ್ ಭಯ ಆಗ್ತಾ ಇದ್ದಲ್ಲ, ಓಕೆ. ಬಟ್ ಸ್ಟಿಲ್ ನಾವು ಅಲ್ಲಿಗೆ ಹೋಗ್ತಾನೆ ಇದ್ವಿ. ಆಮೇಲೆ ನಮಗೆ ಹೇಳ್ತಾ ಇದ್ರು, ನೀವು ಅಲ್ಲಿಗೆ ಹೋಗುವಾಗ ಕೂದಲು ಬಿಡಬೇಡಿ, ತಲೆ ಸ್ನಾನ ಮಾಡಿ ಹೋಗಬೇಡಿ, ಜಡೆ ಕಟ್ಕೊಳ್ಳಿ, ಆಮೇಲೆ ಕೆಂಪು ಕಲರ್ ಡ್ರೆಸ್ ಹಾಕೊಂಡು ಹೋಗಬೇಡಿ ಅಂತ ಯಾವಾಗ ಹೇಳ್ತಾ ಇದ್ರು. ಸೊ ಯಾ, ದಟ್ಸ್ ದ ಸ್ಟೋರಿ. ಮನೆಗೆ ಬಂದೆ ಇವಾಗ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ 5:36 ಆಗ್ತಾ ಬಂತು ಬೆಳಗ್ಗೆ. ಆ್ಯಕ್ಚುಲಿ ನಮ್ಮ ಊರ ಜಾತ್ರೆಗಳೇ ಹಾಗೆ ಆಯಿತಾ. ನಾವು ಚಿಕ್ಕವರಿದ್ದಾಗ ಅಜ್ಜಿ ಮನೆಗೆ ಹೋದಾಗ ಈ ಗಣಪತಿ ಜಾತ್ರೆ ಮತ್ತು ಮಾರಿಕಾಂಬ ಜಾತ್ರೆಗೆ 2 to 3 o'clock ತನಕ ಹೊರಗೆ ಇರ್ತಾ ಇದ್ವಿ. ಆಮೇಲೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಆಟಾಡ್ಕೊಂಡು ಮಾತಾಡ್ಕೊಂಡು ಮಲ್ಕೋತಾ ಇದ್ವಿ. ಸೊ ಇವಾಗಲೂ ಅಷ್ಟೇ. ಇವಾಗ ಆಂಟಿ ಕುಮಟದವರು, ಬಟ್ ಇವಾಗ ಸಾಗರಕ್ಕೆ ಬಂದಿದ್ದಾರೆ, ಅಣ್ಣಂಗೆ ಅಲ್ಲಿ ಜಾಬ್ ಅಂತ ಹೇಳ್ಬಿಟ್ಟು. ಸೊ ಆಂಟಿ ಮನೆಗೆ ಹೋದ್ವಿ. ನಮ್ಮದು ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 3:30 ಆಗಿತ್ತು. ಆಮೇಲೆ ಆಂಟಿ ಸಕ್ಕದಾಗಿ ಸೀ ಫುಡ್ ಮಾಡ್ತಾರೆ. ಸೊ ನಾನು ಹೋಗಿದ್ದೆ ಅಲ್ಲ, ಅದಕ್ಕೆ ನನಗಿಷ್ಟ ಅಂತ ಹೇಳ್ಬಿಟ್ಟು ಪ್ರಾನ್ಸ್ ಮಾಡಿದರು, ಫಿಶಸ್ ಮಾಡಿದರು, ಸ್ವಲ್ಪ ಚಿಕನ್ ಕೂಡ ಮಾಡಿದರು. ಸೊ ಅದೆಲ್ಲ ತಿಂದ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು, 5:36 ಆಗಿದೆ. ನಮ್ಮೂರ ಜಾತ್ರೆಯಲ್ಲಿ ಏನು ಅಂದರೆ, ಜಾತ್ರೆ ಬಂತು ಇಲ್ಲ ಗೌರಿ ಹಬ್ಬ ಬಂತು ಅಂದರೆ ನಮ್ಮ ಮನೆ ಯಾರ್ಯಾರು ಹೆಣ್ಮಕ್ಳು ಇರ್ತಾರಲ್ಲ ಅವರೆಲ್ಲರಿಗೂ ದುಡ್ಡು ಕೊಡ್ತಾರೆ, ಮತ್ತು ಬಳೆ ಕೊಡಿಸ್ತಾರೆ, ಮತ್ತು ಜುಮ್ಕಾ ಕಿವಿದು ಕೊಡಿಸ್ತಾರೆ. ಸೊ ಈ ಜಾತ್ರೆಗೂ ಅಷ್ಟೇ ಬಳೆಗೆ ದುಡ್ಡು ಕೊಟ್ಟರು ಎಲ್ಲ ಮಾವಂದಿರು ಅಣ್ಣಂದಿರು, ಜೊತೆಗೆ ಬಳೆ ಕೂಡ ತಗೊಂಡೆ. ಸೊ ನನ್ನ ಬಳೆ ಈ ಕಲರ್ ತೊಗೊಂಡಿದ್ದೀನಿ ಈ ಸತಿ. ಇದೇನೋ ಪ್ರಿಯಾಂಕಾ ನನಗೆ ನಾನು ಹೈದ್ರಾಬಾದ್ ಹೋದಾಗ ಆ ಕಲರ್ ನನಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ತುಂಬಿಟ್ಟು ಇವಾಗ ನನಗೆ ಆ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಕಲರ್ ನಂತರ ಇರಲಿಲ್ಲ ಆ್ಯಕ್ಚುಲಿ. ಅಂದರೆ ಈ ಕಲರ್ ಡ್ರೆಸ್ ಇಲ್ಲ, ಸ್ವಲ್ಪ ಲೈಟ್ ಬರುತ್ತೆ, ಸ್ವಲ್ಪ ಡಾರ್ಕ್ ಬರುತ್ತೆ. ಸೊ ಆ ಕಲರ್ ಡ್ರೆಸ್ ಕೂಡ ತೊಗೋಬೇಕು. ಬಟ್ ಸದ್ಯಕ್ಕೆ ಬ್ಯಾಂಗಲ್ಸ್ ತೊಗೊಂಡೆ. ಆ್ಯಂಡ್ ನನಗೆ 1 ಡಜನ್ ಸಾಕಾಗಲ್ಲ. ಸೊ 2 ಡಜನ್ ಆಫ್ ಬ್ಯಾಂಗಲ್ಸ್ ಇದೆ, ಜೊತೆಗೆ ಜುಮ್ಕಾಸ್ ನಾನು ಇದನ್ನು ತಗೊಂಡೆ. ಆ್ಯಂಡ್ ವೇಟ್ ತೋರಿಸ್ತೀನಿ, ನಿಮಗೆ ತೋರಿಸ್ಬೇಕು ಅಂತಲೇ ಇಟ್ಕೊಂಡಿದ್ದೆ. ಸೊ ಇದು ಬ್ಯಾಂಗಲ್ಸ್ ಆಯಿತಾ. ಆ್ಯಂಡ್ ಇದೊಂದು ಜುಮ್ಕಾ, ಇದು ವೈಟಿಶ್ ಇದೆ ಸ್ವಲ್ಪ.
ಆ್ಯಂಡ್ ಇದು ಸಿಮಿಲರೇ ಇದೆ ಆಯಿತಾ, ಬಟ್ ಇದು ವೈಟ್ ಇದೆ, ಇದು ಸಿಲ್ವರ್ ಇದೆ. ಸೊ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಇದು ಸ್ವಲ್ಪ ಬೇರೆ ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಇದು ಕೂಡ ವೈಟ್, ಇದು ಸ್ವಲ್ಪ ಪಿಕಾಕ್ ಥರ ಇದೆ ಫ್ಲವರ್, ಬಟ್ ಸ್ವಲ್ಪ ಪಿಕಾಕ್ ಶೇಪ್ ಬರುತ್ತೆ. ಆ್ಯಂಡ್ ಇದು ಅಷ್ಟೇ ಸೇಮ್ ಇದೆ, ಬಟ್ ಬ್ಲ್ಯಾಕ್ ಕಲರ್ ಇದೆಲ್ಲ ಅಂತ ಇದು ತಗೊಂಡಿದ್ದು. ಆ್ಯಂಡ್ ಸಿ ಈ ಥರ ಕಾಣುತ್ತೆ. ಆ್ಯಂಡ್ ಇದ್ರ ಇಲ್ಲೆಲ್ಲ ಸ್ವಲ್ಪ ಈ ಥರ ಇತ್ತು, ಬಟ್ ಅಲ್ಲಿ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಅದೆಲ್ಲ ಸೇಲ್ ಆಗಿಬಿಟ್ಟು ಇದೊಂದೇ ಉಳ್ಕೊಂಡಿತ್ತು, ಇನ್ನೊಂದು ಉಳ್ಕೊಂಡಿತ್ತು. ಬಟ್ ಇದು ಚೆನ್ನಾಗಿದೆ, ಇದು ತೊಗೊಂಡಿದ್ದು. ಆಮೇಲೆ ದಿಸ್ ಒನ್ ನಾನು ಈ ಸಣ್ಣದು ಹಾಕಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡಿದ್ದು. ಸೊ ಫಸ್ಟ್ ತೊಗೊಂಡಿದ್ದು ಜೊತೆಗೆ ಇದನ್ನು ತೊಗೊಂಡಿದ್ದು. ಇದು ನಾನೇ ಸುಮ್ಮನೆ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು. ಅಂದರೆ ನಾನು ಇದು ಯಾವುದು ಮೂವಿ ಗೊತ್ತಾ ಫಸ್ಟ್ ನೋಡಿದ್ದು, ಎಕ್ಸ್ಕ್ಯೂಸ್ ಮೀ ಮೂವಿಲಿ ಫಸ್ಟ್ ನೋಡಿದ್ದೆ. ಆವಾಗಿಂದ ನಂಗೆ ತೊಗೊಂಡು ಟ್ರೈ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಇವಾಗ ತೊಗೊಂಡಿದ್ದೀನಿ. ಸಣ್ಣವರಿದ್ದಾಗ ಬೈತಾಯಿದ್ರು, ಕೊಡಿಸ್ತಾ ಇರಲಿಲ್ಲ. ಸೊ ಇವಾಗ ಫೈನಲಿ ತೊಗೊಂಡಿದ್ದೀನಿ. ನುಡ್ಸಕ್ಕೆ ಬರಲ್ಲ, ಬಟ್ ಇಟ್ಸ್ ಫನ್. ಇದು ಎಷ್ಟು ಎಕೋ ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ನಾವೇ ಮಾಡ್ಕೋಬೋದು. ಬಟ್ ಕಾಯಿ ಚಿಪ್ಪು ಆ್ಯಂಡ್ ಬಿದ್ರು ಎಲ್ಲದರಲ್ಲೂ ಮಾಡಿದ್ದಾರೆ. ಸೊ ಅವ್ರು ಹೇಳ್ಕೊಟ್ರು ಆಯಿತಾ ಒಂದು ಸ್ವಲ್ಪ, ಬಟ್ ವೆಯ್ಟ್ ಇವಾಗ ಗರ್ಗಸ ಕಟ್ ಮಾಡ್ದಂಗಾಗತ್ತೆ. ಬಟ್ ಅವ್ರು ಹೇಳ್ಕೊಟ್ಟಿದ್ರು, ಯಾವ್ದು ಗೊತ್ತಾ, ಅಕ್ಕೇನು ಚಾಲು ಮಚ್ಚಾಲು ಅದೊಂದು ಹೇಳ್ಕೊಟ್ರು. ಏನು ಪೂರ್ತಿ ಅಲ್ಲ, ಸ್ವಲ್ಪ ಹೇಳ್ಕೊಟ್ರು. ಇನ್ನೊಂದು ಯಾವುದೋ ಒಂದು ಹೇಳ್ಕೊಟ್ರಪ್ಪ, ಹೇಳ್ಕೊಟ್ರು. ಸೊ ಎರಡು ಹೇಳ್ಕೊಟ್ರು, ಸ್ಟಾರ್ಟಿಂಗ್ ಒಂದು ಲೈನ್ ಅಷ್ಟೆ. ಸೊ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಅದಾದಮೇಲೆ ಏನಿತ್ತು ಅಂದರೆ, ಆ್ಯಕ್ಚುಲಿ ನಾನು ನಮ್ಮ ಮನೆಯವ್ರನ್ನೆಲ್ಲನೂ ನಿಮಗೆ ಪರಿಚಯ ಮಾಡ್ಸೋಣ ಅಂದ್ಕೊಂಡೆ. ಬಟ್ ಏನಾಯಿತು ಅಂದರೆ, ಹರಿಬೆರಿಲಿ ಹೋದ್ವಾ, ಅಲ್ಲಿ ಇಲ್ಲಿ ಆಟಾಡಬೇಕು. ಮಕ್ಕಳು ಬೇರೆ ಇದ್ದರು, ನಮ್ಮ ಅಕ್ಕದ ಮಕ್ಕಳುಗಳು, ಅಕ್ಕದಂದರೆ ಕಜಿನ್ ಅಕ್ಕದ ಮಕ್ಕಳುಗಳು. ಸೊ ಅವರು ಅಲ್ಲಿ ಹೋಗಬೇಕು, ಅಲ್ಲಿ ಹತ್ತೋಣ ಇಲ್ಲಿ ಹತ್ತೋಣ ಅಂತ. ವೀಕೆಂಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ಜನ ಅಂದರೆ ಜನ ಸಾಗರ. ನಾವು ಅಲ್ಲಿ ಮಿಸ್ಸಾಗಿ ಬಿದ್ದರೂ ಬೀಳೋದಿಲ್ಲ, ಜನ ಜೊತೆ ಹೋಗ್ಬಿಡ್ತೀವಿ, ಅಷ್ಟು ಜನ ಇದ್ದರು. ಸೊ ಮೀಟ್ ಮಾಡ್ಸೋಕ್ಕಾಗಿಲ್ಲ. ಅಂದರೆ ನನಗೆ ಫೋನ್ ತೆಗಿಯೋಕ್ಕೆ ಟೈಮ್ ಆಗಿಲ್ಲ. ಒಂದು ಏನಂದರೆ ಆ ಕ್ರೌಡಲ್ಲಿ ಜನ ನನ್ನ ಫೋನಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಫುಲ್ ಭಯ ಆಯಿತು. ನೆಕ್ಸ್ಟ್ ಇನ್ನೊಂದು ಏನು ಅಂದರೆ, ನಂಗೆ ಬ್ಯಾಗ್ ಇಟ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ, ಅಷ್ಟು ಆಕ್ಯುಪೈ ಆಗಿದೆ. ಸೊ ಎಲ್ಲರ ಜೊತೆ ಆಟ ಆಡಿದ್ವಿ, ತಿಂಡಿ ತಿಂದ್ವಿ. ಅದರಲ್ಲಿ ಒಂದು ದೊಡ್ಡ ಹಪ್ಪಳ ಬರುತ್ತಲ್ಲ, ದಟ್ಸ್ ಲೈಕ್ ಮೈ ಫೇವ್ರೇಟ್. ಎಕ್ಸಿಬಿಷನ್ ಇರಲಿ ಯಾವುದೇ ಇರಲಿ, ಐ ವಾಂಟ್ ಟು ಈಟ್ ದ್ಯಾಟ್. ಸೊ ಆ ದೊಡ್ಡ ಹಪ್ಪಳ ಕೂಡ ತಿಂದ್ವಿ. ಆಮೇಲೆ ಅದೇನದು ಕೋಳಿ ಕಜ್ಜಾಯ ಅಂತ ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ಸತಿ ಮಾಡಿದರು, ಬಟ್ ನನಗೆ ಮರ್ತೋಗಿತ್ತು. ಅದಕ್ಕೆ ಅದೇನು ಕೋಳಿ ಕಜ್ಜಾಯ ಅಂತ ಹೇಳ್ಬಿಟ್ಟು ಅದೊಂದು ಟ್ರೈ ಮಾಡಿದೆ. ಅದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಕೈಯಲ್ಲಿ ಸಿಕ್ಕಾಬಟ್ಟೆ ಫೆಸ್ಟು ಇತ್ತು. ಸೊ ಮೊಬೈಲ್ ತೊಗೊಳ್ಳೋದು ಸ್ವಲ್ಪ ಸೇಫ್ಟಿ ಇರಲ್ಲ ಅಂತ ಹೇಳ್ಬಿಟ್ಟು ತೆಗ್ದಿಲ್ಲ. ಸೊ ಅಷ್ಟೆಲ್ಲ ಮಾಡ್ಕೊಂಡು, ಅಂದರೆ ಅಷ್ಟೆಲ್ಲ ನಾವು ನಡ್ಕೊಂಡು ಹೋಗ್ತೀವಿ ಗೊತ್ತಾ. ಯೂಶ್ವಲಿ ನಾವು 7-8 ಹಾಗೆ ಮನೆ ಬಿಡ್ತೀವಿ. ಮನೆ ಬಿಟ್ಬಿಟ್ಟು 2 to 3 ತನಕ ನಡೀತಾನೆ ಇರ್ತೀವಿ. ಆ್ಯಂಡ್ ಅಲ್ಲಿ ಇವಾಗ ಸ್ವಲ್ಪ ಸಾಗರದಲ್ಲಿ ಜಾತ್ರೆ ಕಡಿಮೆ ಆಗಿದೆ. ಆವಾಗಂತೂ ಎಷ್ಟು ಜಾತ್ರೆ ಅಂದರೆ, ನಾನು ನನ್ನ ಕಸಿನ್ಸ್ ಜೊತೆ ಒಂದು ಸತಿ ಹೋಗ್ತಾಯಿದ್ದೆ, ಆಮೇಲೆ ನಮ್ಮ ಅಪ್ಪ ಅಮ್ಮ ಜೊತೆ ಒಂದು ಸತಿ ಹೋಗ್ತಾಯಿದ್ದೆ, ಆಮೇಲೆ ನಮ್ಮ ಅಜ್ಜಿ ಜೊತೆ ಹೋಗ್ತಾಯಿದ್ದೆ. ಸೊ ಎಷ್ಟು ಸತಿ ಹೋಗ್ತಾಯಿದ್ವಿ, ಬೆಳಗ್ಗೆ ಹೋಗ್ತಾಯಿದ್ವಿ, ಸಂಜೆ ಹೋಗ್ತಾಯಿದ್ವಿ. ಸೊ ಅದು ತಿರ್ಗೋದೇ ನಮಗೊಂದು ಖುಷಿ. ಬಟ್ ಇವಾಗ ಸ್ವಲ್ಪ ಶಾಪ್ಸು ಅದ್ರದ್ದೆಲ್ಲ ಕಡಿಮೆ ಮಾಡಿದ್ದಾರೆ. ಬಟ್ ಅವಾಗ ಸಿಕ್ಕಾಪಟ್ಟೆ ಇರ್ತಾಯಿತ್ತು, ರೋಡಿಗೆ ಇರ್ತಾಯಿತ್ತು, 3-4 ರೋಡಲ್ಲಿ ಇರ್ತಾಯಿತ್ತು. ಇವಾಗ ಅಷ್ಟಿಲ್ಲ. ಸೊ ನಮ್ಮ ಶಿವಮೊಗ್ಗದಲ್ಲಿ ಅಷ್ಟು ಬರೋದಿಲ್ಲ, ಬಟ್ ಸಾಗರದಲ್ಲಿ ಅಷ್ಟೊಂದು ಬರುತ್ತೆ. ಎನಿವೇಸ್ ಅಷ್ಟೇ ಅನಿಸುತ್ತೆ ನಿಮಗೆ ತೋರಿಸೋದು. that's it. So that's it for this video. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ, ಎಂಜಾಯ್ ಮಾಡಿದ್ರಿ ಅಂದ್ಕೋತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ thumbs up ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇಫ್ ಯು ವಾಂಟ್ more such videos, please subscribe to my channel. I'll see you all in my next video. Until next time. Okay, bye.